ಮಳವಳ್ಳಿ ತಾಲೂಕಿನಾದ್ಯಂತ ತಲೆದೂರ್ತಾ ಇರುವ ಮುಂಗಾರು ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಜಂಟಿಯಾಗಿ ವಿವಿಧ ಗ್ರಾಮಗಳ ಜಮೀನುಗಳಿಗೆ ಭೇಟಿಯನ್ನ ನೀಡಿ ಬೆಳೆಹಾನಿಯನ್ನ ವೀಕ್ಷಿಸಿದ್ದಾರೆ. ತಾಲೂಕಿನ ರಾಗಿಬೊಮ್ಮನಹಳ್ಳಿ, ಬಂಡೂರು ಹಾಗೆ ದಡದುಪುರ ಗ್ರಾಮಗಳ ಕೃಷಿ ಭೂಮಿಗೆ ಜಿಲ್ಲಾಧಿಕಾರಿ ಹಾಗೆ ಅಧಿಕಾರಿಗಳೊಂದಿಗೆ ತೆರಳಿದ ಸಚಿವರು ಮಳೆಯಿಲ್ಲದೆ ಒಣಗಿ ನಿಂತ ಬೆಳೆಗಳನ್ನ ಪರಿಶೀಲಿಸಿ ರೈತರ ಅಳಲನ್ನ ಆಲಿಸಿಕೊಂಡಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಸರಿಯಾದ ಸಮಯಕ್ಕೆ ಮಳೆಯಾಗದೆ ಬೆಳೆ ಕೈಗೆ ಸಿಗದಂತಾಗಿದೆ. ಈಗ ಮಳೆ ಬಂದರೂ ಕೂಡ ಪ್ರಯೋಜನವಿಲ್ಲ. ರಾಜ್ಯಾದ್ಯಂತ ಅಧ್ಯಯನದ ವರದಿಯ ಬಂದ ಬಳಿಕ ಕೇಂದ್ರಕ್ಕೆ ಪರಿಹಾರ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ ಎಂದಿದ್ದಾರೆ. ಇನ್ನು ಸಚಿವ ನರೇಂದ್ರ ಸ್ವಾಮಿ ಅವರು ಮಾತನಾಡಿ, ಸಿಎಂ ಹಾಗೆ ಡಿಸಿಎಂ ಆದೇಶದಂತೆ ಬೆಳೆ ಹಾನಿ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಜನರಿಗೆ ಕುಡಿಯುವ ನೀರು ಹಾಗೆ ಜಾನುವಾರುಗಳಿಗೆ ಮೇವನ್ನ ಒದಗಿಸೋದು ತಮ್ಮ ಮೊದಲ ಆದ್ಯತೆ. ಇನ್ನು ರಾಜ್ಯ ಹಾಗೆ ಕೇಂದ್ರದಿಂದ ತಕ್ಷಣವೇ ಬರ ಪರಿಹಾರ ಕೊಡಿಸೋಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಾಗುತ್ತೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಬರೀ